ನಮ್ಮೆಲ್ಲರಲ್ಲೂ ಅತೀ ಶಕ್ತಿ ಇದೆ ನಮ್ಮೆಲ್ಲರಲ್ಲೂ. ಬುದ್ಧಿಶಕ್ತಿ ಇದೆ, ವಿತ್ತಶಕ್ತಿ ಇದೆ, ಜೋಡಿಸುವಂತಹ ಶಕ್ತಿ ಇದೆ, ಜೀವ ಕೊಡುವಂತಹ ಶಕ್ತಿ ಇದೆ. ದ ಬೆಸ್ಟ್ ಆಫ್ ದ ಡಾಕ್ಟರ್ಸ್ ಎಲ್ಲಾದರೂ ಇದ್ದರೆ ಈ ಕಮ್ಯುನಿಟಿಯಿಂದ, ದ ಬೆಸ್ಟ್ ಆಫ್ ದ ಅಡ್ವೊಕೇಟ್ಸ್, ದ ಬೆಸ್ಟ್ ಆಫ್ ದ ಚಾರ್ಟರ್ಡ್ ಅಕೌಂಟೆಂಟ್ಸ್, ದ ಬೆಸ್ಟ್ ಆಫ್ ದ ಜುಡಿಷಿಯರಿ ಎಲ್ಲಾದರೂ ಇದ್ದಾರೆ ಅಂತಂದರೆ ಈ ಕಮ್ಯುನಿಟಿಯಿಂದ. ಬೆಸ್ಟ್ ಆಫ್ ದಿ ವಿಷನರಿ ಪೊಲಿಟಿಷಿಯನ್ಸ್ ಎಲ್ಲಾದರೂ ಇದ್ದಾರೆ ಅಂದರೆ ಇಲ್ಲಿ. ಬೆಸ್ಟ್ ಆಫ್ ಎವ್ರಿಥಿಂಗ್ ಇಲ್ಲಿದ್ದರು. ಎಲ್ಲೋ ಒಂದು ಕಡೆ ನಶಿಸಿ ಹೊರಟೋದ್ರು. ಬಡ ಬ್ರಾಹ್ಮಣ ಅನ್ನುವ ಟ್ಯಾಗ್ನಿಂದ ಶ್ರೀಮಂತ ಬ್ರಾಹ್ಮಣ ಆಗಬೇಕು ಅನ್ನುವ ಒಂದು ಪ್ರಯತ್ನವೇ VPF. ಆ ಟ್ಯಾಗ್ ಬೇಡ ನಮಗೆ, ನಾವು ಬಡ ಬ್ರಾಹ್ಮಣರೇನೋ ಅಂತ. ಬಡ ಪೂಜಾರಿ, ಬಡ ಬ್ರಾಹ್ಮಣ, ನಮ್ಮ ಮನಸ್ಸಿಂದ ಅದನ್ನು ತೆಗೆದಾಕ್ಬೇಡ. ವಿ ಆರ್ ರಿಚ್ ಬೈ ಕಲ್ಚರ್ಸ್, ವಿ ಆರ್ ರಿಚ್ ಬೈ ಥಾಟ್, ವಿ ಆರ್ ರಿಚ್ ಬೈ ಆ್ಯಕ್ಷನ್ಸ್ ಅಂತ. ಅಂತಹ ಒಂದು ಪ್ರಯತ್ನವೇ VPF. ತುಂಬ ಒಂದು 12 ವರ್ಷದ ಮುಂಚೆ ಈ ಥಾಟ್ ಬಂತು. ಮೈಸೂರು ಚಿಕ್ಕ ಊರು, ನಮಗೆ ಜೋಡಿಸೋದು ತುಂಬ ಸುಲಭ. ಪ್ರೀತಿ ವಿಶ್ವಾಸದಲ್ಲೇ ಜೋಡಿಸ್ತೀವಿ. ವಿಶ್ವಾಮಿತ್ರನ ಥರವೇ ಪ್ರತಿಯೊಬ್ಬರನ್ನು ಪ್ರೀತಿ ವಿಶ್ವಾಸದಲ್ಲಿ ಮಾತಾಡಿಸಿದ್ದೀವಿ. ಒಂದು ಸಣ್ಣ ಕಾಫಿ ಕ್ಲಬ್ನಿಂದ ಶುರು ಆದಂತಹ VPF ಇವತ್ತು ಒಂದು ಅಗಾಧವಾದ ಶಕ್ತಿಯಾಗಿ ಬೆಳ್ಕೊಳ್ತಾ ಇದೆ. ಒಂದು ಪ್ರಯತ್ನ ಏನಂದರೆ ಮೈಸೂರಲ್ಲಿ ಒಟ್ಟು ಮಾಡಿದ್ದೀವಿ. ಒಂದು ಲೀಗಲ್ ವಿಂಗ್ ಮಾಡಿದ್ದೀವಿ, ಚಾರ್ಟರ್ಡ್ ಅಕೌಂಟೆಂಟ್ಸ್ ವಿಂಗ್ ಮಾಡಿದ್ದೀವಿ, ಮೆಡಿಕಲ್ ವಿಂಗ್ ಮಾಡಿದ್ದೀವಿ. ಹಾಗೆ ಒಂದೊಂದು ಮೀಡಿಯಾ ವಿಂಗ್ ಇದೆ. ನಮ್ಮವರು ಯಾರ್ಯಾರು ಎಲ್ಲೆಲ್ಲಿದ್ದಾರೆ 2 ವಿಷಯಗಳಿಗೆ ಒಂದಾಗ್ತಾ ಇದ್ದೀವಿ. ಒಂದು, ವಿ ಆರ್ ಟುಗೆದರ್ ಫಾರ್ ಆಪರ್ಚುನಿಟೀಸ್, ಆಲ್ಸೋ ವಿ ಆರ್ ಟುಗೆದರ್ ಫಾರ್ ಕ್ರೈಸಿಸ್ ಅಂತ. ಕ್ರೈಸಿಸ್ ಅಂತಂದರೆ ಏನಾದರೂ ಪ್ರಾಬ್ಲಮ್ ಬಂತು, ಯಾರಿಗೆ ಫೋನ್ ಮಾಡಬೇಕು ಅಂದರೆ ನಮ್ಮ ಟೀಮಲ್ಲಿ ಯಾರಿಗೆ ಒಬ್ಬರಿಗೆ ಫೋನ್ ಮಾಡಿದ್ರು 24/7 ದೇ ಆರ್ ಅವೈಲಬಲ್ ಫಾರ್ ಗುಡ್, ಬ್ಯಾಡ್ ಆ್ಯಂಡ್ ಅಗ್ಲಿ ಸ್ಟೇಜಸ್. ಇದು VPFನ ಶಕ್ತಿ. ಹೀಗೆ ಬರೀ ಶಕ್ತಿ ಹಾಗೆ ಇದ್ದರೆ ಸಾಕ ಅಂದರೆ ಇಲ್ಲಿ ಎಲ್ಲರೂ ಬೆಳಿಬೇಕು. ಹಿಂದೆ ವಿದ್ವತ್ ಸಭೆಗಳು ಅಂತ ಇರ್ತಾಯಿತ್ತು. ವಿದ್ವತ್ ಸಭೆಗಳನ್ನು ನಾವು ಇದನ್ನ ಕಾನ್ಕ್ಲೇವ್ ಅಂತ ಕನ್ವರ್ಟ್ ಮಾಡ್ಕೊಂಡ್ವಿ. ಥ್ಯಾಂಕ್ಸ್ ಟು ದ ಸ್ಪೀಕರ್ಸ್. ನನ್ನ ಹಿರಿಯ ಗೌರವಾನ್ವಿತ ಉಲ್ಲಾಸ್ ಕಾಮತ್, ನನಗೂ ಅವ್ರಿಗೂ ಒಂದು 30 ವರ್ಷದ ಸ್ನೇಹಿತನ. ಒಂದು ಫೋನ್ ಕಾಲ್, ಒಂದು ಟೆಕ್ಸ್ಟ್, ನಾನು ಯಾವಾಗ ಬರಬೇಕು ಹೇಳಿ ಅಂತ. ಬಹುಶಃ ಅವರು ಇವತ್ತು ವಾರಣಾಸಿಗೆ ಹೋಗಬೇಕಾಗಿತ್ತು, ನಮಗೋಸ್ಕರ ಒಂದಿನ ಪೋಸ್ಟ್ಪೋನ್ ಮಾಡ್ಕೊಂಡು ನಾಳೆ ಹೋಗ್ತಾ ಇದ್ದಾರೆ. ಕೇಮ್ ಆಲ್ ದಿ ವೇ ಫ್ರಮ್ ಬ್ಯಾಂಗ್ಳೂರ್. ಥ್ಯಾಂಕ್ಸ್ ಟು ಯು ಉಲ್ಲಾಸ್ ಜಿ. ಉಲ್ಲಾಸ್ ಹ್ಯಾಸ್ ಬಿನ್ ಮೆಂಟರಿಂಗ್. ನಾವು ಇವತ್ತು ಏನು ಹೇಳಕ್ಕೆ ಹೊರಟಿದ್ದೀವಿ ಅವ್ರು 30 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಪ್ರತಿಯೊಂದು ಚಿಕ್ಕ ಚಿಕ್ಕ ಬಿಸ್ನೆಸ್ಗಳನ್ನು ಐಡೆಂಟಿಫೈ ಮಾಡಿ ಅವ್ರನ್ನ ಸ್ಕೇಲಪ್ ಮಾಡಿಸಿ ಅವರು 1000 ಕೋಟಿ ಬಿಸ್ನೆಸ್ ಮಾಡಬೇಕು, 1000 ಜನಕ್ಕೆ ಉದ್ಯೋಗ ಕೊಡಬೇಕು ಅನ್ನುವ ಥಾಟ್ ಉಲ್ಲಾಸ್ ಜಿದು. ಥ್ಯಾಂಕ್ಸ್ ಟು ಯು ಉಲ್ಲಾಸ್. ಥ್ಯಾಂಕ್ಸ್ ಟು ರವಿ ಹೆಗ್ಡೆ ಸರ್. ಮೀಡಿಯಾ ಮೆಂಟರ್ಶಿಪ್ ಅಂತಂದರೆ ಇವತ್ತು ಯಾರ್ಯಾರು ಮೀಡಿಯಾದಲ್ಲಿದ್ದಾರೆ ಎಲ್ಲರೂ ಒಂದಲ್ಲ ಒಂದು ರೀತಿಯ ಸಂಪರ್ಕದಲ್ಲಿ ಅಥವಾ ಮೆಂಟ್ರಿಂಗಲ್ಲಿ, ರವಿ ಹೆಗ್ಡೆ ಅವರ ಮೆಂಟ್ರಿಂಗಲ್ಲಿ ಇದ್ದಾರೆ. ಒಂದು ಫೋನ್ ಕಾಲ್, ಒಂದು ಥಾಟ್. ನಿನ್ನೆ ಒಂದು 2 ಗಂಟೆಗಳ ಕಾಲ ಕೂತ್ಕೊಂಡು ಮಾತಾಡಿದಾಗ ಅವ್ರು ಮಾತಾಡಿದ್ದೇ ಒಂದು ಕಮ್ಯುನಿಟಿ ಹೇಗೆ ಬೆಳಿಬೇಕು, ನೀವೇನು ಮಾಡ್ತಾಯಿದ್ದೀರಿ, ನಾನೇನು ಮಾಡಬೇಕು ಅಂತ. ಹಿ ಈಸ್ ವೆರಿ ಸ್ಪೆಸಿಫಿಕ್. ಥ್ಯಾಂಕ್ಸ್ ಟು ರವಿ ಹೆಗ್ಡೆ ಸರ್. ಅವ್ರು ಇವತ್ತು ಬರೋದು ಲೇಟ್ ಆಗ್ಬೋದು ಅಂತ ಹೇಳಿ ನಮ್ಮನ್ನೆಲ್ಲ ಪರಿಚಯ ಮಾಡಿಕೊಳ್ಳುವ ದೃಷ್ಟಿಯಿಂದನೂ ಕೂಡ ನೆನ್ನೆನೇ ಬಂದು ಆರಾಮಾಗಿ ಬೆಳಗ್ಗೆ ಚಾಮುಂಡಿ ದರ್ಶನ ಮಾಡಿ ಬಂದಿದ್ದಾರೆ. ವೆಲ್ಕಮ್ ಯು ಸರ್. ಥ್ಯಾಂಕ್ಸ್ ಟು ಯು. ಸರಸ್ವತಿ ಮೇಡಮ್, ಥ್ಯಾಂಕ್ಸ್ ಟು ಯು. ಒಂದು ಫೋನ್ ಕಾಲ್, ಒಂದು ಟೆಕ್ಸ್ಟ್, ಯು ಆರ್ ಅವೈಲೇಬಲ್. ನಿಮ್ಮ 3 ಜನರ ಮೆಂಟರ್ಶಿಪ್, ನಮ್ಮ ಇಲ್ಲಿನ ಯಂಗ್ಸ್ಟರ್ಸ್ ಇದ್ದಾರೆ, ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ, ಬಿಸ್ನೆಸ್ ಮೆನ್ ಇದ್ದಾರೆ, ಮತ್ತು ಆಲ್ ಆರ್ಗನೈಸೇಷನಲ್ ಹೆಡ್ಸ್ ಇದ್ದಾರೆ. ನಿಮ್ಮ 3 ಜನರ ಮೆಂಟರ್ಶಿಪ್, ವಿಷನ್, ಹೇಗೆ ಸ್ಕೇಲಿಂಗ್ ಅಪ್ ಅವರ ಬಾಯಲ್ಲೇ ಕೇಳಿದ್ರೆ ಒಳ್ಳೆಯದು. ಇದಿಷ್ಟಕ್ಕೂ ಕಾರಣ ನಮ್ಮ ಟೀಮ್. ಇಲ್ಲಿ ಯಾರೂ ನಂದೊಂದು ಪಾತ್ರ ಇದೆ ಅಥವಾ ನಂದೊಂದು ಥಾಟ್ ಇದೆ, ಯಾರೋ ಪ್ರೆಸಿಡೆಂಟು, ಯಾರೋ ಸೆಕ್ರೆಟರಿ, ಇವ್ರು ದೊಡ್ಡವರು, ಇವ್ರು ಚಿಕ್ಕವರು ಅಂತ ನಾವು ಯಾವತ್ತೂ ನಮ್ಮ ಟೀಮಲ್ಲಿ ತಂದಿಲ್ಲ, ತರಕ್ಕೂ ಹೊರಟಿಲ್ಲ. ವಿ ಆರ್ ಓನ್ಲಿ ಫಾರ್ ದಟ್ ಪೊಸಿಷನ್, ಫಾರ್ ದಟ್ ಆ್ಯಕ್ಟಿವಿಟಿ ಅಂತ. ಇದಕ್ಕೆ ಸಮರ್ಥ್ ಹ್ಯಾಸ್ ಟೇಕನ್ ದ ಲೀಡ್ ಇನ್ ಆರ್ಗನೈಸಿಂಗ್. ಥ್ಯಾಂಕ್ಸ್ ಟು ಸಮರ್ಥ್. ಎಕ್ಸಲೆಂಟ್ ಕೋಆರ್ಡಿನೇಷನ್. ಇವರೆಲ್ಲ ಒಂದೂವರೆ ತಿಂಗಳಿಂದ ಕೆಲಸ ಮಾಡ್ತಾಯಿದ್ದಾರೆ. ಬೇರೆ ಬೇರೆ ಆರ್ಗನೈಸೇಷನ್ಸಿಂದ ಇಲ್ಲಿ ಬಂದಿದ್ದಾರೆ. ನಮ್ಮ ಟೀಮಿನ ಪ್ರತಿಯೊಬ್ಬರೂ ಕೂಡ ದೇ ಹ್ಯಾವ್ ಟೇಕನ್ ಕೇರ್, ಗಾನ್ ಟು ಈಚ್ ಒನ್, ಕನ್ವಿನ್ಸ್ಡ್ ದೆಮ್. ನೀವು ಟಿಕೆಟ್ ತೊಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ದಯವಿಟ್ಟು ಬನ್ನಿ ಅಂತ. ದಿಸ್ ಈಸ್ ದ ರೆಸ್ಪಾನ್ಸ್. ಎಕ್ಸಲೆಂಟ್ ರೆಸ್ಪಾನ್ಸ್, ಎಕ್ಸಲೆಂಟ್ ಟೀಮ್ ವರ್ಕ್.